ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 91ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ 2-3 ಸರ್ಗಗಳಿಂದ ನಿರಂತರವಾಗಿ ಇಂದ್ರಜಿತ್ತು ಹಾಗೂ ಲಕ್ಷ್ಮಣನ ನಡುವೆ ಘೋರವಾದ ಕದನವು ನಡೆಯುತ್ತಿದೆ. ಆ ಕದನದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಸಾರಥಿಯನ್ನು ಕೊಂದ ನಂತರ ವಾನರ ವೀರರು ಆತನ ಕುದುರೆಗಳ ಮೇಲೆ ಹಾರಿ ಬಿದ್ದು ಆತನ ಕುದುರೆಗಳನ್ನು ಕೊಂದು ಹಾಕಿ ರಥವನ್ನು ಮುರಿದು ಧ್ವಂಸಪಡಿಸಿ ಆ ಇಂದ್ರಜಿತುವು ಪದಾತಿಯಾಗಿ ಯುದ್ಧ ಮಾಡುವಂತೆ ಮಾಡಿಬಿಟ್ಟಿದ್ದಾರೆ. ಕುದುರೆಗಳು ಸತ್ತ ಬಳಿಕ ಮಹಾ ತೇಜಸ್ವಿಯಾದ ರಾಕ್ಷಸ ಇಂದ್ರಜಿತ್ತು ನೆಲದಲ್ಲಿ ನಿಂತು ಕೋಪಗೊಂಡು ತನ್ನ ತೇಜಸ್ಸಿನಿಂದ ಉರಿದು ಬೀಳುತ್ತಿದ್ದನು. ಆ ಧನುರ್ಧಾರಿಗಳೀರ್ವರು ಒಬ್ಬರನ್ನೊಬ್ಬರು ಬಹಳವಾಗಿ ಬಾಣಗಳಿಂದ ಹೊಡೆಯುತ್ತಾ ಕಾಡಿನಲ್ಲಿರುವ 2 ಉತ್ತಮವಾದ ಆನೆಗಳಂತೆ ವಿಜಯಕ್ಕಾಗಿ ಶ್ರಮಿಸಿದರು. ಕಪಿಗಳು ರಾಕ್ಷಸರು ಒಬ್ಬರನ್ನೊಬ್ಬರು ಹೊಡೆಯುತ್ತಾ ಇದ್ದರು. ರಣಾಂಗಣದಲ್ಲಿ ಅಲ್ಲಲ್ಲಿ ಗುಂಪು ಕಟ್ಟಿಕೊಳ್ಳುತ್ತಾ ಅವರವರ ಒಡೆಯರನ್ನು ಬಿಟ್ಟು ಹೋಗಲಿಲ್ಲ. ಆಗ ರಾವಣ ಕುಮಾರನು ಆ ರಾಕ್ಷಸರೆಲ್ಲರನ್ನು ಸ್ತೋತ್ರ ಮಾಡಿ ಹರ್ಷಗೊಳಿಸುತ್ತಾ ತಾನು ಹರ್ಷಗೊಂಡವನಾಗಿ, ರಾಕ್ಷಸ ಶ್ರೇಷ್ಠರಿರ ದಿಕ್ಕುಗಳಲ್ಲಿ ಎಲ್ಲೆಡೆಯಲ್ಲಿಯೂ ಕತ್ತಲು ತುಂಬಿ ಹೋಗಿದೆ. ಇಲ್ಲಿ ನಮ್ಮವರು ಯಾರು ಶತ್ರುಗಳು ಯಾರು ತಿಳಿಯುತ್ತಿಲ್ಲ. ಕಪಿಗಳನ್ನು ಮರುಳು ಮಾಡುವುದಕ್ಕಾಗಿ ನೀವು ಧೈರ್ಯದಿಂದ ಯುದ್ಧ ಮಾಡಿರಿ. ನಾನು ರಥದಲ್ಲಿ ಕುಳಿತು ಅಂದರೆ ಬೇರೆ ರಥವನ್ನು ತಂದು ಆ ವೇಳೆಗೆ ಯುದ್ಧಕ್ಕೆ ಬರುವೆನು. ನಾನು ನಗರಕ್ಕೆ ತೆರಳಲಾಗಿ ದುರಾತ್ಮನಾದ ಈ ಕಪಿಗಳು ಯುದ್ಧ ಮಾಡದಂತೆ ನೀವು ಮಾಡಿರಿ ಎಂದನು. ಹೀಗೆ ಹೇಳಿ ಶತ್ರು ಸಂಹಾರಕನಾದ ರಾವಣ ಪುತ್ರನು ಕಪಿಗಳನ್ನು ಮೋಸಗೊಳಿಸಿ ಲಂಕಾಪಟ್ಟಣವನ್ನು ಪ್ರವೇಶಿಸಿದನು. ಮನೋಹರವಾಗಿ ಸುವರ್ಣದಿಂದ ಅಲಂಕೃತವಾದ ರಥವೊಂದನ್ನು ಶೃಂಗರಿಸಿ ಅದರಲ್ಲಿ ಶತ ಸಂಖ್ಯೆಯಲ್ಲಿ ಕತ್ತಿ ಪ್ರಾಸಗಳನ್ನು ತುಂಬಿ ಅದಕ್ಕೆ ಉತ್ತಮವಾದ ಕುದುರೆಗಳನ್ನು ಕಟ್ಟಿದನು. ಕುದುರೆಗಳ ಮನೋಭಾವವನ್ನು ತಿಳಿದವನಾಗಿ ಆಪ್ತ ಉಪದೇಶ ಮಾಡಬಲ್ಲ ಸೂತನಿಂದ ಕೂಡಿದ್ದ ಆ ರಥವನ್ನು ರಣವಿಜಯಿಯೂ ಮಹಾ ತೇಜಸ್ವಿಯೂ ಆದ ರಾವಣಿಯು ಹತ್ತಿದನು. ಆ ಮಂಡೋದರಿ ಪುತ್ರನು ಮೃತ್ಯು ಬಲ ಪ್ರೇರಿತನಾಗಿ ಉತ್ತಮರಾದ ರಾಕ್ಷಸ ತಂಡಗಳಿಂದ ಕೂಡಿ ಪಟ್ಟಣದಿಂದ ಬೇಗನೆ ಹೊರಟು ಬಂದನು. ಶತ್ರು ವೀರ ಹಂತಕನಾದ ಇಂದ್ರಜಿತುವು ನಗರದಿಂದ ಹೊರಬಂದು ವೇಗಶಾಲಿಗಳಾದ ಕುದುರೆಗಳೊಡನೆ ವಿಭೀಷಣ ಲಕ್ಷ್ಮಣರಿದ್ದೆಡೆಗೆ ಬಂದು ಸೇರಿದನು. ರಾವಣ ಕುಮಾರನು ರಥದಲ್ಲಿ ಕುಳಿತಿರುವುದನ್ನು ನೋಡಿ ಲಕ್ಷ್ಮಣನು, ಮಹಾ ಸಮರ್ಥರಾದ ವಾನರರು, ರಾಕ್ಷಸನಾದ ವಿಭೀಷಣನು ಆ ಸಮರ್ಥನ ಲಾಘವಕ್ಕೆ ಅಂದರೆ ಅಷ್ಟು ಬೇಗನೆ ಆತ ರಥವನ್ನು ಪಡೆದು ಬಂದುದನ್ನು ಕಂಡು ಅತ್ಯಂತ ವಿಸ್ಮಯಗೊಂಡರು. ರಾವಣಿಯು ಸಹ ಬಹಳ ಕೋಪಗೊಂಡು ರಕ್ಪಿನಾಯಕರನ್ನು 100 ಗಟ್ಟಲೆಯಾಗಿಯೂ 1000 ಗಟ್ಟಲೆಯಾಗಿಯೂ ಬಾಣರಾಶಿಗಳಿಂದ ಕೆಡವಿದನು. ರಣವಿಜಯಿಯಾದ ಆ ರಾವಣಿಯು ಅಧಿಕವಾದ ಕೈಚಳಕವನ್ನು ತೋರಿಸುತ್ತಾ ಧನುಸ್ಸನ್ನು ಮಂಡಲಾಕೃತಿಯಲ್ಲಿ ಇಟ್ಟುಕೊಂಡು ಕೋಪದಿಂದ ಕಪಿಗಳನ್ನು ಹೊಡೆದನು. ಬಹು ಪರಾಕ್ರಮಿಗಳಾದ ಆ ಕಪಿಗಳು ಬಾಣಗಳಿಂದ ಪೆಟ್ಟು ತಿಂದು ಬ್ರಹ್ಮನನ್ನು ಪ್ರಜೆಗಳು ಮರೆಯಿಡುವಂತೆ ಲಕ್ಷ್ಮಣನಲ್ಲಿ ಶರಣು ಹೊಕ್ಕರು. ಆಗ ಯುದ್ಧ ಕೋಪದಿಂದ ಉರಿಯುತ್ತಾ ರಘುನಂದನನು ಕರಲಾಘವವನ್ನು ತೋರಿಸುತ್ತಾ ಆತನ ಧನುಸ್ಸನ್ನು ಕತ್ತರಿಸಿದನು. ಆಗ ಆ ಇಂದ್ರಜಿತ್ತುವು ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಹೊರೆ ಮಾಡುವವನಂತೆ ಅದಕ್ಕೆ ಹೆದೆ ಕಟ್ಟಿದನು. ಅದನ್ನು ಸಹ ಲಕ್ಷ್ಮಣನು 3 ಬಾಣಗಳಿಂದ ಕತ್ತರಿಸಿದನು. ಅನಂತರ ಧನುಸ್ಸು ಕತ್ತರಿಸಿ ಹೋದ ರಾವಣಿಯ ಎದೆಗೆ ಸೌಮಿತ್ರಿಯು ವಿಷಸರ್ಪದ ವಿಷಕ್ಕೆ ಸಮವಾದ 5 ಬಾಣಗಳನ್ನು ಹೊಡೆದನು. ಮಹಾಧನುಸ್ಸಿನಿಂದ ಹೊರಬಂದ ಆ ಬಾಣಗಳು ಅವನ ಶರೀರವನ್ನು ಭೇದಿಸಿಕೊಂಡು ಕೆಂಬಣ್ಣದ ಮಹಾ ಸರ್ಪಗಳಂತೆ ನೆಲಕ್ಕೆ ಬಿದ್ದವು. ಕವಚವು ಸೀಳಲು ರಾವಣಿಯು ಬಾಯಿಂದ ರಕ್ತ ಕಾರುತ್ತಾ ದೃಢವಾದ ಹೆದೆಯುಳ್ಳ ಬಹಳ ಬಲವಾದ ಉತ್ತಮ ಧನುಸ್ಸನ್ನು ಹಿಡಿದುಕೊಂಡನು. ಅಧಿಕವಾದ ಕರಲಾಘವವನ್ನು ತೋರುತ್ತಾ ಇಂದ್ರನು ಮಳೆ ಸುರಿಸುವಂತೆ ಲಕ್ಷ್ಮಣನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. ಶತ್ರು ಸಂಹಾರಕನಾದ ಲಕ್ಷ್ಮಣನಾದರೂ ಕಂಗೆಡದೆ ಇಂದ್ರಜಿತ್ತುವು ಪ್ರಯೋಗಿಸಿದ ತಡೆಯಲು ಅಸಾಧ್ಯವಾದ ಆ ಬಾಣವರ್ಷವನ್ನು ನಿವಾರಿಸಿದನು. ಮಹಾ ತೇಜೋವಂತನಾದ ರಘುನಂದನನು ಕಂಗೆಡದೆ ರಾವಣಿಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿದನು. ಅದು ಅದ್ಭುತವಾಗಿ ಕಂಡುಬಂತು. ಬಹು ಕೋಪಗೊಂಡು ಶೀಘ್ರಾಸ್ತ್ರವನ್ನು ತೋರಿಸುತ್ತಾ ಆ ರಾಕ್ಷಸರಲ್ಲಿ ಒಬ್ಬೊಬ್ಬರನ್ನು 3 ಬಾಣಗಳಿಂದ ಹೊಡೆದು ಆ ರಾಕ್ಷಸ ರಾಜಕುಮಾರನನ್ನು ಬಾಣ ರಾಶಿಗಳಿಂದ ಹೊಡೆದನು. ಶತ್ರು ಸಂಹಾರಕನಾದ ಬಲಿಷ್ಠ ಶತ್ರುವಿನಿಂದ ಬಹಳವಾಗಿ ಪೆಟ್ಟು ತಿನ್ನುತ್ತಾ ಇಂದ್ರಜಿತುವು ಲಕ್ಷ್ಮಣನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು.
ಆದರೆ ಅವು ಅವನನ್ನು ಮುಟ್ಟಲೇ ಇಲ್ಲ. ಅವು ಮುಟ್ಟದಿರುವಂತೆ ಹರಿತವಾದ ಬಾಣಗಳಿಂದ ಲಕ್ಷ್ಮಣನು ಅವನ್ನು ಕತ್ತರಿಸಿದನು. ರಥಿಕರಲ್ಲಿ ಶ್ರೇಷ್ಠನಾದ ಧರ್ಮಾತ್ಮನಾದ ಲಕ್ಷ್ಮಣನು ರಥಿಕನಾದ ಇಂದ್ರಜಿತ್ತಿನ ಸಾರಥಿಯ ತಲೆಯನ್ನು ಬಗ್ಗಿದ ಗೆಣ್ಣುಗಳುಳ್ಳ ಭಲ್ಲವೆಂಬ ಜಾತಿಯ ಬಾಣದಿಂದ ಕತ್ತರಿಸಿದನು. ಆ ಕುದುರೆಗಳು ಭಯಪಡದೆ ಸಾರಥಿ ಇಲ್ಲದಿದ್ದರೂ ಮಂಡಲಾಕಾರದಲ್ಲಿ ಓಡುತ್ತಾ ರಥವನ್ನು ನಡೆಸಿದವು. ಇದು ಆಶ್ಚರ್ಯಕರವಾಗಿತ್ತು. ದೃಢ ಪರಾಕ್ರಮಿಯಾದ ಸೌಮಿತ್ರಿಯು ಕೋಪಾವೇಶಿತನಾಗಿ ಯುದ್ಧದಲ್ಲಿ ಆ ಕುದುರೆಗಳನ್ನು ಭಯಪಡಿಸುತ್ತಾ ಬಾಣಗಳಿಂದ ತಡೆದನು. ಬಲಾಢ್ಯನಾದ ರಾವಣ ಪುತ್ರನು ಆ ಕಾರ್ಯವನ್ನು ಸಹಿಸಲಾಗದೆ ಕೋಪಗೊಂಡಿದ್ದ ಲಕ್ಷ್ಮಣನನ್ನು 10 ಬಾಣಗಳಿಂದ ಹೊಡೆದನು. ವಜ್ರಾಯುಧಕ್ಕೆ ಸಮಾನವೂ ಸರ್ಪದ ವಿಷಕ್ಕೆ ಸಮಾನವೂ ಆದ ಆ ಬಾಣಗಳು ಸುವರ್ಣ ಕಾಂತಿಯಿಂದ ಕೂಡಿದ ಲಕ್ಷ್ಮಣನ ಕವಚಕ್ಕೆ ತಗುಲಿ ನಷ್ಟವಾದವು. ರಾವಣ ಕುಮಾರನಾದ ಇಂದ್ರಜಿತುವು ಲಕ್ಷ್ಮಣನ ಕವಚವು ಅಭೇದ್ಯವೆಂದು ತಿಳಿದುಕೊಂಡು ಅತ್ಯಂತ ಕೋಪಗೊಂಡು ಶೀಘ್ರಾಸ್ತ್ರವನ್ನು ಪ್ರದರ್ಶಿಸುತ್ತಾ ಲಕ್ಷ್ಮಣನ ಹಣೆಗೆ ಒಳ್ಳೆಯ ಕೊಂಕಿಗಳುಳ್ಳ 3 ಬಾಣಗಳನ್ನು ಹೊಡೆದನು. ಹಣೆಗೆ ಬಿದ್ದ ಆ ಬಾಣಗಳಿಂದ ರಣಪಂಡಿತನಾದ ರಘುನಂದನನು 3 ಶಿಖರಗಳುಳ್ಳ ಪರ್ವತದಂತೆ ರಣಾಂಗಣದಲ್ಲಿ ಕಂಗೊಳಿಸುತ್ತಿದ್ದನು. ಹೀಗೆ ಮಹಾಸಮರದಲ್ಲಿ ರಾಕ್ಷಸನು ಬಾಣಗಳನ್ನು ಹೊಡೆಯಲು ಲಕ್ಷ್ಮಣನು ಬೇಗನೆ 5 ಬಾಣಗಳನ್ನು ಸೆಳೆದು ಶುಭಕರ್ಣಾಭರಣಗಳುಳ್ಳ ಇಂದ್ರಜಿತ್ತಿನ ಮುಖಕ್ಕೆ ಪ್ರತಿಯಾಗಿ ಹೊಡೆದನು. ವೀರರು ಬಹುಪರಾಕ್ರಮಿಗಳು ಮಹಾಬಲಯುತವಾದ ಧನುಸ್ಸುಗಳುಳ್ಳವರು ಆದ ಲಕ್ಷ್ಮಣ ಇಂದ್ರಜಿತು ಇಬ್ಬರು ಬಾಣಗಳಿಂದ ಒಬ್ಬರನ್ನೊಬ್ಬರು ಹೊಡೆದರು. ವೀರರಾದ ಲಕ್ಷ್ಮಣ ಇಂದ್ರಜಿತು ರಕ್ತದಿಂದ ನೆನೆದ ಅಂಗಾಂಗಗಳುಳ್ಳವರಾಗಿ ಹೂ ಬಿಟ್ಟ ಮುತ್ತುಗದ ಮರಗಳಂತೆ ರಣಾಂಗಣದಲ್ಲಿ ಶೋಭಿಸಿದರು. ಧನುರ್ಧಾರಿಗಳಾದ ಅವರಿಬ್ಬರು ಜಯ ಹೊಂದುವುದರಲ್ಲಿ ಮನಸ್ಸಿಟ್ಟು ಒಬ್ಬರ ಬಳಿಗೆ ಒಬ್ಬರು ಬಂದು ಭಯಂಕರವಾದ ಬಾಣಗಳಿಂದ ಎಲ್ಲ ಅವಯವಗಳಿಗೂ ಹೊಡೆದರು. ಆ ಬಳಿಕ ರಾವಣ ಪುತ್ರನು ರಣಕೋಪದಿಂದ ಕೂಡಿ ವಿಭೀಷಣನ ಶುಭಕರವಾದ ಮುಖಕ್ಕೆ 3 ಬಾಣಗಳನ್ನು ಹೊಡೆದನು. ರಾಕ್ಷಸ ಶ್ರೇಷ್ಠನಾದ ವಿಭೀಷಣನನ್ನು ಕಬ್ಬಿಣದ ಅಲಗುಳ್ಳ 3 ಬಾಣಗಳಿಂದ ಹೊಡೆದು ಆ ಕಪಿನಾಯಕರೆಲ್ಲರನ್ನೂ ಒಂದೊಂದರಿಂದ ಹೊಡೆದನು. ಮಹಾ ತೇಜಸ್ವಿಯಾದ ವಿಭೀಷಣನು ರಾವಣಿಯಲ್ಲಿ ಇನ್ನಷ್ಟು ಕೋಪಗೊಂಡು ಆ ದುರಾತ್ಮನ ಕುದುರೆಗಳನ್ನು ಗದೆಯಿಂದ ಬಡಿದನು. ಕುದುರೆಗಳು ಸತ್ತ, ಸಾರಥಿಯು ಸತ್ತ ರಥದಿಂದ ಧುಮುಕಿ ಮಹಾ ತೇಜೋವಂತನಾದ ಇಂದ್ರಜಿತುವು ರಥದಲ್ಲಿದ್ದ ಶಕ್ತಿಯಾಯುಧವನ್ನು ಚಿಕ್ಕಪ್ಪನ ಮೇಲೆ ಬಿಟ್ಟನು. ಅದು ಮೇಲೆ ಬೀಳುತ್ತಿರುವುದನ್ನು ಕಂಡು ಸುಮಿತ್ರಾನಂದವರ್ಧನನಾದ ಲಕ್ಷ್ಮಣನು ಅದನ್ನು ಹರಿತವಾದ ಬಾಣಗಳಿಂದ ಕತ್ತರಿಸಿದನು. ಅದು 10 ತುಂಡಾಗಿ ನೆಲಕ್ಕೆ ಬಿತ್ತು. ಕುದುರೆಗಳಿಲ್ಲದ ಅವನ ಮೇಲೆ ಕೋಪಗೊಂಡು ವಿಭೀಷಣನು ತನ್ನ ದೃಢವಾದ ಧನುಸ್ಸಿನಿಂದ ವಜ್ರಾಯುಧಕ್ಕೆ ಸಮವಾದ 5 ಬಾಣಗಳನ್ನು ಅವನ ಎದೆಗೆ ಬಿಟ್ಟನು. ಚಿನ್ನದ ಕೊಂಕಿಗಳಿಂದ ಕೂಡಿ ಗುರಿಯಿಟ್ಟು ಬಂದ ಆ ಬಾಣಗಳು ಅವನ ಶರೀರವನ್ನು ಭೇದಿಸಿ ರಕ್ತದಿಂದ ನೆನೆದು ಕೆಂಬಣ್ಣದ ಮಹಾ ಸರ್ಪಗಳಂತಾದವು. ಮಹಾಬಲನಾದ ಇಂದ್ರಜಿತುವು ಬಹುಕೋಪಗೊಂಡು ರಾಕ್ಷಸರ ನಡುವೆ ನಿಂತು ಚಿಕ್ಕಪ್ಪನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಯಮನು ಕೊಟ್ಟಿದ್ದ ಉತ್ತಮವಾದ ಬಾಣವನ್ನು ತೆಗೆದುಕೊಂಡನು. ಮಹಾಬಾಣವನ್ನು ಆತನು ಸಂಧಾನ ಮಾಡಿದುದನ್ನು ನೋಡಿ ಮಹಾ ತೇಜಸ್ವಿಯು ಬಹುಪರಾಕ್ರಮಿಯೂ ಆದ ಲಕ್ಷ್ಮಣನು ಸಹ ಬೇರೊಂದು ಬಾಣವನ್ನು ತೆಗೆದುಕೊಂಡನು. ಮಹಾತ್ಮನಾದ ಕುಬೇರನು ತಾನಾಗಿಯೇ ತನಗಾಗಿ ಅಂದರೆ ಲಕ್ಷ್ಮಣನಿಗಾಗಿ ಸ್ವಪ್ನದಲ್ಲಿ ಮಲಗಿದ್ದಾಗ ಅದನ್ನು ಕೊಟ್ಟಿದ್ದನು. ದುರ್ಜಯವಾಗಿ ದೇವಾಸುರರಿಂದ ಕೂಡಿದ ಇಂದ್ರಾದಿಗಳಿಂದಲೂ ತಡೆದುಕೊಳ್ಳಲು ಆಗದುದು ಆ ಬಾಣ. ಉತ್ತಮವಾದ ಧನುಸ್ಸುಗಳಲ್ಲಿ ಅವೆರಡನ್ನು ಪರಿಗಗಳಂತಿದ್ದ ಬಾಹುಗಳಿಂದ ಬಲವಾಗಿ ಎಳೆಯಲು ಅವು ಕ್ರೌಂಚ ಪಕ್ಷಿಗಳಂತೆ ಕೂಗಿಕೊಂಡವು. ಉತ್ತಮವಾದ ಆ 2 ಧನುಸ್ಸುಗಳಲ್ಲಿ ಹೂಡಲ್ಪಟ್ಟ ಆ ಶ್ರೇಷ್ಠವಾದ ಬಾಣಗಳನ್ನು ವೀರರು ಸೆಳೆಯಲು ಅವು ಅಧಿಕವಾದ ಕಾಂತಿಯಿಂದ ಬೆಳಗಿದವು. ಧನುಸ್ಸುಗಳಿಂದ ಬಿಡಲ್ಪಟ್ಟ ಆ ಬಾಣಗಳು ಆಕಾಶವನ್ನು ಪ್ರಕಾಶಗೊಳಿಸುತ್ತಾ ಮುಖಕ್ಕೆ ಮುಖ ಹೊಡೆದು ಬಲವಾಗಿ ಒಂದರ ಮೇಲೆ ಒಂದು ಬಿದ್ದವು. ಭಯಂಕರ ರೂಪದ ಆ ಬಾಣಗಳ ಸಂಘಟನೆಯಿಂದ ಉಂಟಾದ ಅಗ್ನಿಯು ಹೊಗೆಯಿಂದಲೂ ಕಿಡಿಗಳಿಂದಲೂ ಭೀಕರವಾಯಿತು. ಮಹಾಗ್ರಹಗಳಂತಿದ್ದ ಅವು ಪರಸ್ಪರ ಸಂಘಟಿಸಿ 100 ತುಂಡುಗಳಾಗಿ ರಣಭೂಮಿಯಲ್ಲಿ ನೆಲಕ್ಕುರುಳಿದವು. ಲಕ್ಷ್ಮಣ ಇಂದ್ರಜಿತು ಇಬ್ಬರು ತಮ್ಮ ಬಾಣಗಳು ಹತವಾದುದನ್ನು ನೋಡಿ ನಾಚಿಕೆಗೊಂಡು ಅನಂತರ ರೋಷ ತಾಳಿದರು. ಬಹಳ ಕೋಪ ತಾಳಿ ಲಕ್ಷ್ಮಣನು ವಾರುಣಾಸ್ತ್ರವನ್ನು ಪ್ರಯೋಗಿಸಿದನು. ಮಹೇಂದ್ರ ಚೇತನು ರಣದಲ್ಲಿ ಭದ್ರನಾಗಿ ನಿಂತು ರೌದ್ರಾಸ್ತ್ರವನ್ನು ಮಹೇಂದ್ರ ಚೇತನು ಅಂದರೆ ಇಂದ್ರಜಿತುವು ರಣದಲ್ಲಿ ಭದ್ರವಾಗಿ ನಿಂತು ರೌದ್ರಾಸ್ತ್ರವನ್ನು ಬಿಟ್ಟನು. ವಾರುಣಾಸ್ತ್ರವು ಇದರಿಂದ ಅತ್ಯದ್ಭುತವಾದ ರೀತಿಯಲ್ಲಿ ಹತವಾಯಿತು. ಆಗ ಸಮರ ವಿಜಯಿಯಾದ ಮಹಾ ತೇಜೋವಂತನಾದ ಇಂದ್ರಜಿತು ಕೋಪಗೊಂಡು ಲೋಕವನ್ನೇ ಎತ್ತಿ ಹಾಕುವಂತೆ ಉರಿಯುತ್ತಿರುವ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ವೀರನಾದ ಲಕ್ಷ್ಮಣನು ಅದನ್ನು ಸೌರಾಸ್ತ್ರದಿಂದ ನಿವಾರಿಸಿದನು.
ಅಸ್ತ್ರವನ್ನು ನಿವಾರಿಸಿದುದನ್ನು ಕಂಡು ರಾವಣಿಯು ಕೋಪಾವೇಶದಿಂದ ಶತ್ರುವಿನ ವಿನಾಶಕ್ಕಾಗಿ ಭಯಂಕರವಾದ ಅಸುರಾಸ್ತ್ರವನ್ನು ಪ್ರಯೋಗಿಸಿದನು. ಆತನ ಧನುಸ್ಸಿನಿಂದ ಹೊಳೆಯುತ್ತಿದ್ದ ಕೂಟ, ಮುದ್ಗನ, ಶೂಲ, ಮುಸುಂಡಿ, ಗದೆ, ಖಡ್ಗ, ಕೊಡಲಿಗಳು ಹೊರಹೊರಟವು. ಕಾಂತಿಮಂತನಾದ ಲಕ್ಷ್ಮಣನು ಸರ್ವ ಪ್ರಾಣಿಗಳಿಂದಲೂ ನಿವಾರಿಸಲಾಗದ ಸರ್ವ ಶತ್ರುಗಳನ್ನು ನಾಶಗೊಳಿಸತಕ್ಕ ಘೋರವಾದ ಅಸುರಾಸ್ತ್ರವನ್ನು ನೋಡಿ ಅದನ್ನು ಮಾಹೇಶ್ವರಾಸ್ತ್ರದಿಂದ ನಿವಾರಿಸಿದನು. ಅವರೀರ್ವರ ದ್ವಂದ್ವ ಯುದ್ಧವು ಅದ್ಭುತವಾಯಿತು. ಅಂತರಿಕ್ಷದಲ್ಲಿದ್ದ ಪ್ರಾಣಿಗಳು ಲಕ್ಷ್ಮಣನನ್ನು ಬಳಸಿ ನಿಂತರು. ವಾನರ ರಾಕ್ಷಸರ ಭಯಂಕರ ಯುದ್ಧದಲ್ಲಿ ಭೀಕರ ಶಬ್ದವಾಗುತ್ತಿರಲು ಆಕಾಶದಲ್ಲಿ ವಿಸ್ಮಯಗೊಂಡ ಬಹುಸಂಖ್ಯೆಯ ಪ್ರಾಣಿಗಳು ಕಂಗೊಳಿಸುತ್ತಿದ್ದವು. ಋಷಿಗಳು, ಪಿತೃದೇವತೆಗಳು, ದೇವತೆಗಳು, ಗಂಧರ್ವರು, ಗರುಡರು, ಉರಗಗಳು ಇಂದ್ರನನ್ನು ಮುಂದಿಟ್ಟುಕೊಂಡು ಲಕ್ಷ್ಮಣನನ್ನು ರಣಾಂಗಣದಲ್ಲಿ ರಕ್ಷಿಸುತ್ತಿದ್ದರು. ಆ ಬಳಿಕ ಅಗ್ನಿಗೆ ಸಮವಾದ ರಾವಣಪುತ್ರನನ್ನು ಸೀಳತಕ್ಕ ಬೇರೊಂದು ಉತ್ಕೃಷ್ಟವಾದ ಬಾಣವನ್ನು ರಾಮಾನುಜನು ಹೂಡಿದನು. ಉತ್ತಮವಾದ ಗರಿಗಳಿಂದಲೂ ಮೈಕಟ್ಟಿನಿಂದಲೂ ಗಿಣ್ಣುಗಳಿಂದಲೂ ಚೆನ್ನಾಗಿ ಕೂಡಿ ಚಿನ್ನದಿಂದ ಅಲಂಕೃತವಾದ ದೇಹ ನಾಶಕರವಾದ ಬಾಣವನ್ನು ವೀರನು ತೊಟ್ಟನು. ನಿವಾರಿಸಲು ಆಗದ, ಸಹಿಸಿಕೊಳ್ಳಲು ಆಗದ ರಾಕ್ಷಸರಿಗೆ ಭಯಕಾರಕವಾದ ವಿಷ ಸರ್ಪದ ವಿಷಕ್ಕೆ ಸಮಾನವಾದ ದೇವಗಣಗಳಿಂದ ಪೂಜಿತವಾದ ಆ ಬಾಣದಿಂದಲೇ ಮಹಾ ತೇಜಸ್ವಿಯು ದೇವಲೋಕದ ಒಡೆಯನೂ ಆದ ಇಂದ್ರನು ಹಿಂದೆ ದೇವಾಸುರರ ಯುದ್ಧದಲ್ಲಿ ಅಶ್ವವಾಹನವಾಗಿ ದಾನವರನ್ನು ಗೆದ್ದಿದ್ದನು. ಯುದ್ಧದಲ್ಲಿ ಸೋಲನ್ನು ಹೊಂದದಿದ್ದ ಆ ಶ್ರೇಷ್ಠ ಬಾಣಕ್ಕೆ ಐಂದ್ರಾಸ್ತ್ರವನ್ನು ಅಭಿಸಂಧಾನ ಮಾಡಿ ನರಶ್ರೇಷ್ಠನು ಅಂದರೆ ಲಕ್ಷ್ಮಣನು ಶ್ರೇಷ್ಠ ಧನುಸ್ಸಿನಲ್ಲಿ ಹೂಡಿದನು. ಶತ್ರುವನ್ನು ಸೀಳತಕ್ಕ ಜಯಿಸಲಾಗದ ಅದನ್ನು ಹೂಡಿ ಹೆದೆ ಬಿಗಿದು ಕಾಲಯಮನು ಪ್ರಳಯ ಕಾಲದಲ್ಲಿ ಮಾಡುವಂತೆ ನಾಣನ್ನೆಳೆದನು. ಶ್ರೇಷ್ಠವಾದ ಧನುಸ್ಸಿನಲ್ಲಿ ಹೂಡಿ ಎಳೆಯುತ್ತಾ ವಿಜಯ ಲಕ್ಷ್ಮಿಯನ್ನು ಪಡೆದವನಾದ ಲಕ್ಷ್ಮಣನು ತನ್ನ ಕಾರ್ಯ ಸಾಧಕವಾಗುವಂತಹ ಈ ಮಾತನ್ನಾಡಿದನು. ಎಲೈ ಬಾಣವೇ, ದಶರಥ ಕುಮಾರನಾದ ರಾಮನು ಧರ್ಮಾತ್ಮನು ಸತ್ಯಸಂಧನೂ ಆಗಿದ್ದಲ್ಲಿ, ಪೌರುಷದಲ್ಲಿ ಅಸಮಾನನಾಗಿದ್ದಲ್ಲಿ ಈ ರಾವಣಿಯನ್ನು ಜಯಿಸು. ಹೀಗೆಂದು ಶತ್ರುವೀರನನ್ನು ಸಂಹರಿಸುವ ಲಕ್ಷ್ಮಣನು ನೆಟ್ಟಗೆ ಹೋಗತಕ್ಕ ಆ ಬಾಣವನ್ನು ಐಂದ್ರಾಸ್ತ್ರ ಮಂತ್ರದಿಂದ ಪ್ರಯೋಗಿಸಿ ಕಿವಿಯವರೆಗೂ ಸೆಳೆದು ಇಂದ್ರಜಿತ್ತಿನ ಮೇಲೆ ಪ್ರಯೋಗಿಸಿದನು. ಅದು ಹೊಳೆಯುವ ಕುಂಡಲಗಳ ಸಮೇತ ಇದ್ದ ಇಂದ್ರಜಿತ್ತಿನ ತಲೆಯನ್ನು ಹೊಡೆದು ಕಿರೀಟ ಸಹಿತ ಅದನ್ನು ದೇಹದಿಂದ ನೆಲಕ್ಕೆ ಕೆಡವಿತು. ರಾವಣ ತನುಜನ ಆ ದೊಡ್ಡ ತಲೆಯು ದೇಹದಿಂದ ಬೇರ್ಪಟ್ಟು ರಕ್ತದಿಂದ ನೆನೆದು ಸುವರ್ಣ ಕಾಂತಿಯಿಂದ ಕಾಣುತ್ತಿತ್ತು. ರಾವಣ ಕುಮಾರನು ಹತನಾಗಿ ಕೊಟ್ಟಿದ್ದ ಕಿರೀಟ ಕವಚ ಕಿರೀಟಗಳೊಡನೆ ಜಾರಿ ಬಿದ್ದ ಧನುಸ್ಸಿನೊಡನೆ ಒಡನೆಯೇ ನೆಲಕ್ಕೆ ಬಿದ್ದನು. ಇಂದ್ರಜಿತುವು ಹೀಗೆ ಹತನಾಗಲು ವೃತ್ರ ವಧೆಯಾದಾಗ ದೇವತೆಗಳು ಆಕ್ರೋಶಿಸಿದಂತೆ ಕಪಿಗಳೆಲ್ಲರೂ ವಿಭೀಷಣನು ಕೋಲಾಹಲದಿಂದ ಕೂಗಿಕೊಂಡರು. ಅಂತರಿಕ್ಷದಲ್ಲಿ ಆಗ ದೇವತೆಗಳು, ಮಹಾತ್ಮರಾದ ಋಷಿಗಳು, ಗಂಧರ್ವರು, ಅಪ್ಸರರು ಆನಂದ ಧ್ವನಿಗೈದರು. ಅವನು ಬಿದ್ದುದನ್ನು ತಿಳಿದು ರಾಕ್ಷಸರ ಆ ಮಹಾಸೈನ್ಯವು ಜಯಶೀಲನಾದ ಕಪಿಗಳಿಂದ ವಧಿಸಲ್ಪಡುತ್ತಾ ದಿಕ್ಕುಗಳಿಗೆ ಹೋಗಿ ಸೇರಿಕೊಂಡಿತು. ಕೊಲ್ಲಲ್ಪಡುತ್ತಾ ಆ ರಾಕ್ಷಸರು ಆಯುಧಗಳನ್ನು ಬಿಸುಟು ಓಡಿಸಲ್ಪಡುತ್ತಾ ಪ್ರಜ್ಞೆ ತಪ್ಪಿ ಲಂಕೆಯ ಕಡೆಗೆ ಸಾರಿದರು. 100 ಗಟ್ಟಲೆಯಾಗಿ ರಾಕ್ಷಸರು ಪಟ್ಟಸ, ಕತ್ತಿ, ಕೊಡಲಿ ಮುಂತಾದ ಎಲ್ಲ ಆಯುಧಗಳನ್ನು ಬಿಸುಟು ಬಹಳ ಭಯಗೊಂಡು ದಿಕ್ಕುಗಳಿಗೆ ಓಡಿ ಹೋದರು. ವಾನರರು ಅಟ್ಟಿಸಿಕೊಂಡು ಬರುತ್ತಿರಲು ಬಹಳ ಭಯಗೊಂಡು ಕೆಲವರು ಲಂಕೆಗೆ ಹೋಗಿ ಸೇರಿಕೊಂಡರು. ಕೆಲವರು ಸಮುದ್ರದಲ್ಲಿ ಬಿದ್ದರು, ಕೆಲವರು ಪರ್ವತವನ್ನು ಆಶ್ರಯಿಸಿದರು. ಇಂದ್ರಜಿತುವು ಹತನಾಗಿ ಸಮರ ಭೂಮಿಯಲ್ಲಿ ಮಲಗಿರುವುದನ್ನು ಕಂಡು 1000 ಗಟ್ಟಲೆಯಾಗಿದ್ದ ರಾಕ್ಷಸರ ಪೈಕಿ ಒಬ್ಬನಾದರೂ ಕಾಣಿಸಲಿಲ್ಲ. ಸೂರ್ಯನು ಅಸ್ತಂಗತನಾಗಲು ಕಿರಣಗಳು ಹೇಗೆ ನಿಲ್ಲುವುದಿಲ್ಲವೋ ಹಾಗೆ ರಾವಣಿಯು ಬಿದ್ದ ಮೇಲೆ ರಾಕ್ಷಸರು ದಿಕ್ಕುಗಳಿಗೆ ಹೊರಟು ಹೋದರು. ಆ ಮಹಾ ತೇಜಸ್ವಿಯು ದೇಹ ಛಿದ್ರವಾಗಿ ಗತಪ್ರಾಣನಾಗಿ ಕಿರಣಗಳು ಶಾಂತವಾದ ಸೂರ್ಯನಂತೆಯೂ ನಂದಿ ಹೋದ ಬೆಂಕಿಯಂತೆಯೂ ಆದನು. ಪ್ರತಾಪಶಾಲಿಯಾಗಿದ್ದ ರಾಕ್ಷಸ ರಾಜಪುತ್ರನು ಬೀಳಲು ಲೋಕಕ್ಕೆಲ್ಲ ಅಧಿಕವಾದ ಪೀಡೆಗಳು ತೊಲಗಿ ಅನರ್ಥಗಳು ಕಳೆದು ಹೋದವು. ಪಾಪಕರ್ಮಿಯಾದ ಆ ರಾಕ್ಷಸನು ಮಡಿಯಲು ಪೂಜ್ಯನಾದ ಇಂದ್ರನು ದೇವಶ್ರೇಷ್ಠರೆಲ್ಲರೂ ಹರ್ಷವನ್ನು ತಾಳಿದರು. ಆಕಾಶದಲ್ಲಿ ದೇವತೆಗಳ ದುಂದುಬಿ ಧ್ವನಿಯು, ಅಪ್ಸರರು, ಮಹಾತ್ಮನಾದ ಗಂಧರ್ವರು ನೃತ್ಯ ಮಾಡುವ ಧ್ವನಿಯು ಕೇಳಿಬಂತು. ಹೂ ಮಳೆಗರೆಯಿತು. ಅದು ಅದ್ಭುತವಾಗಿ ಕಂಡು ಬರುತ್ತಿತ್ತು. ಕ್ರೂರಕರ್ಮಿಯಾದ ಆ ರಾಕ್ಷಸನು ಹತನಾಗಲು ಎಲ್ಲರೂ ಲಕ್ಷ್ಮಣನನ್ನು ಕೊಂಡಾಡಿದರು.
ನದಿಗಳು ದಿಕ್ಕುಗಳು ನಿರ್ಮಲವಾದವು. ಸರ್ವಲೋಕಕ್ಕೂ ಭಯಂಕರನಾಗಿದ್ದ ಆ ಇಂದ್ರಜಿತುವು ಬೀಳಲು ದೈತ್ಯ ದಾನವರು ಅಂದರೆ ದೇವಲೋಕದ ಎಲ್ಲರೂ ಕೂಡ ಬಂದು ಸೇರಿ ಸಂತೋಷಗೊಂಡರು. ಗಂಧರ್ವ ದಾನವರೆಲ್ಲರೂ ಒಟ್ಟಿಗೆ ಕಲೆತು ಇನ್ನು ಮೇಲೆ ಬ್ರಾಹ್ಮಣರು ನಿರ್ಭಯರಾಗಿ ಮನೋವೇದಗಳನ್ನು ತೊರೆದು ಸಂಚರಿಸಲಿ ಎಂದುಕೊಂಡರು. ಅಸಮಾನ ಬಲನಾದ ಆ ರಾಕ್ಷಸ ಶ್ರೇಷ್ಠನು ಯುದ್ಧದಲ್ಲಿ ಹತನಾದುದನ್ನು ಕಂಡು ಕಪಿನಾಯಕರು ಸಂತೋಷಗೊಂಡು ಆನಂದ ಧ್ವನಿಗೈದರು. ವಿಭೀಷಣನು, ಹನುಮಂತನು, ವೃಕ್ಷನಾಯಕನಾದ ಜಾಂಬುವಂತನು ಈ ವಿಜಯದಿಂದ ಆನಂದಿಸುತ್ತಾ ಲಕ್ಷ್ಮಣನನ್ನು ಕೊಂಡಾಡಿದರು. ಕಪಿಗಳು ತಮ್ಮ ಗುರಿ ಈಡೇರಿತೆಂದು ಸಿಂಹನಾದ ಮಾಡುತ್ತಾ ಗರ್ಜಿಸುತ್ತಾ ರಘುಕುಮಾರನನ್ನು ಸುತ್ತುಗಟ್ಟಿಕೊಂಡು ನಿಂತರು. ವಾನರರು ಬಾಲಗಳನ್ನು ಆಡಿಸುತ್ತಾ ನೆಲಕ್ಕೆ ಅಪ್ಪಳಿಸುತ್ತಾ ಲಕ್ಷ್ಮಣನಿಗೆ ಜಯವಾಗಲಿ ಎಂದು ಕೂಗಿದರು. ಕಪಿಗಳು ಸಂತೋಷ ಮನಸ್ಕರಾಗಿ ಒಬ್ಬರನ್ನೊಬ್ಬರು ಆಲಂಗಿಸುತ್ತಾ ರಾಮ ಲಕ್ಷ್ಮಣರ ಕಲ್ಯಾಣ ಗುಣಗಳನ್ನು, ಅವರ ಬಗ್ಗೆ ಬೆಳೆದು ಬಂದ ಕಥೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಲಕ್ಷ್ಮಣನ ಪ್ರಿಯ ಸ್ನೇಹಿತರು ಬಹು ದುಸ್ಸಾಧ್ಯವಾದ ಆತನ ಕಾರ್ಯವನ್ನು ನೋಡಿ ಸಂತೋಷಗೊಂಡರು. ಇಂದ್ರ ಶತ್ರುವು ಹತನಾದನೆಂಬ ವಾರ್ತೆಯನ್ನು ಕೇಳಿ ದೇವತೆಗಳು ಪರಮ ಹರ್ಷವನ್ನು ತಾಳಿದರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 91ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.